ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕರ ಮೇಲಿನ ದಾಳಿಯನ್ನು ಖಂಡಿಸಿ ಏಪ್ರಿಲ್ 25ರಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಕಲ್ಲಡ್ಕದಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. 4 ಗಂಟೆಯಿಂದ ಫ್ಲೈಓವರ್ನ ಅಡಿಭಾಗದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಮಾತನಾಡಿ, ಅಮಾಯಕ ಪ್ರವಾಸಿಗರನ್ನು ಕರಳು ಹಿಂಡುವ ರೀತಿಯಲ್ಲಿ ಕೊಂದ ಉಗ್ರರ ಕೃತ್ಯವನ್ನು ಸಹಿಸಲು ಸಾಧ್ಯವಿಲ್ಲ. ಭಯೋತ್ಪಾದನೆ ಮತ್ತು ಮತಾಂತರ ಮಾಡುವ ನೀಚ ಕೃತ್ಯವನ್ನು ನಾವು ಖಂಡಿಸುತ್ತೇವೆ. ಇದರ ವಿರುದ್ಧ ಸೆಟೆದು ನಿಂತು ತಕ್ಕ ಉತ್ತರ ನೀಡುವುದಕ್ಕೆ ಭಾರತ ದೇಶದಿಂದ ಮಾತ್ರ ಸಾಧ್ಯ ಎಂದು ಅವರು ಹೇಳಿದರು. 90 ಜನರು ನಮಗೆ ಕೊಲ್ಲಿಕ್ಕಾಯ್ತು. ಒಬ್ಬ ಸಿಕ್ಕಿಬಿದ್ದ ಕಳ್ಸದು. ಅವನಿದೆಲ್ಲ ಮಾಹಿತಿ ಪಡೆಯಿತು. ಆಮೇಲೆ ಅವನನ್ನು ಕೂಡ ಅವನಿಗೆ ಫಾಶಿ ಶಿಕ್ಷೆ ಆಯಿತು. ಮಜಾ ಏನಂದರೆ ನಮ್ಮ ಸರ್ಕಾರ ಆಗಿರ್ತಾರೆ, ನಮ್ಮ ವ್ಯವಸ್ಥೆಗಳು ಆಗಿರ್ತಾರೆ ಅಂತ ಕೇಳಿದರೆ ಅವನು ಅರ್ಜಿ ಹಾಕಿದ ನನಗೆ ಫಾಶಿ ಶಿಕ್ಷೆ ಆಗಬಾರ್ದು ಅಂತ. ಮೇಲಿನ ಕೋರ್ಟಿಗೆ ಹೋಯ್ತು. ಆ ಮೇಲಿನ ಕೋರ್ಟಲ್ಲಿ ಫಾಶಿ ಶಿಕ್ಷೆ ಅಂತ ಅದರ ಮೇಲಿನ ಕೋರ್ಟಿಗೆ ಹೋದು, ಅದರಲ್ಲಿ ಫಾಶಿ. ಸುಪ್ರೀಂ ಕೋರ್ಟಿಗೆ ಹೋಯ್ತು. ಸುಪ್ರೀಂ ಕೋರ್ಟಲ್ಲಿ ಫಾಶಿ ಶಿಕ್ಷೆ ಅವನಿಗೆ ಖಾಯಂ ಆಯಿತು. ಆದರೆ ದುರ್ದೈವ, ರಾತ್ರಿ 12 ನಾಳೆ ಬೆಳಿಗ್ಗೆ ಅವನನ್ನು ಫಾಶಿಗೆ ಹಾಕಬೇಕು. ರಾತ್ರಿ 12 ಗಂಟೆಗೆ ಅವನು ಅರ್ಜಿ ಹಾಕಿದ. ಆ ಸುಪ್ರೀಂ ಕೋರ್ಟ್ ಬಾಗಿಲು ತೆರೀತಲ್ಲ, ನಮಗೆಲ್ಲರೂ ಬಾಗಿಲು ತೆರೀತದ. ಸಂಜೆ 5 ಗಂಟೆ ನಂತರ ಸುಪ್ರೀಂ ಕೋರ್ಟಿಗೆ, ಉಳಿದ ಕೋರ್ಟಿಗೆ ನಮಗೆ ಹೋಗ್ಲಿಕ್ಕೆ ಆಗುತ್ತಾ? ಆದರೆ ಸುಪ್ರೀಂ ಕೋರ್ಟ್ ಹೆದರ್ಬಿಡ್ತಲ್ಲ. ಸುಪ್ರೀಂ ಕೋರ್ಟ್ ಕೂಡ ಬಾಗಿಲು ತೆರೆದು ಅವನ ಅರ್ಜಿಯನ್ನು ಸ್ವೀಕಾರ ಮಾಡ್ತಲ್ಲ. ಸುದೈವದಿಂದ ಅವನಿಗೆ ಆ ಫಾಶಿ ಶಿಕ್ಷೆಯನ್ನು ತಪ್ಪಿಸಲಿಲ್ಲ. ಅವನಿಗೆ ಫಾಶಿ ಶಿಕ್ಷೆ ಆಯಿತು. ಫಾಶಿ ಶಿಕ್ಷೆ ಆದ ಮೇಲೆ ಅವನ ಹೆಣ ಹೋಗಬೇಕಾದ್ರೆ 2 ಲಕ್ಷ ಜನ, ಯಾರಿಗೆ? ಯಾರು ದೇಶದ್ರೋಹ ಮಾಡಿದನೋ, ಯಾರು ಭಾರತದ ಮೇಲೆ ಆಕ್ರಮಣ ಮಾಡಿದನೋ, ಯಾರು 264 ಜನರನ್ನು ಕೊಂದನೋ ಅಂಥವನ ಮೆರವಣಿಗೆ ಮೇಲೆ ಹೋದಂಥ 2 ಲಕ್ಷ ಜನ ದೇಶದ್ರೋಹಿಗಳಲ್ಲ ಅವರು. ಇಲ್ಲಿಗೆ ಒಪ್ಪಿಗೆ ಹೋದವರು ದೇಶ ಪ್ರೇಮಿಗಳು ಇವರು. ಹಿಂದೂಗಳ ಭೂಮಿಯನ್ನು ಮತ್ತೆ ಒಳಗೆ ಹಾಕಲಿಕ್ಕೋಸ್ಕರ ಮತ್ತೆ ಪ್ರಯತ್ನ ನಿಮ್ಮದು.